ಸ್ಟ್ರಾಂಗ್ ಗುರು. ಸರ್ಕಾರದಿಂದ 5 ಗ್ಯಾರಂಟಿ ಕೊಡ್ತೀವಿ, ಎಲ್ಲ ಹೆಣ್ಣು ಮಕ್ಕಳಿಗೆ ಸ್ಟ್ರಾಂಗ್ ಗುರು. ಏನು ಮಾಡಕ್ಕಾಗಲ್ಲ. ಯಾಕೆ ಹೆಣ್ಮಕ್ಳು ಸ್ಟ್ರಾಂಗ್? ನಾನು ಹಿಂಗೆ ಹೇಳ್ತಾ ಇದ್ದೆ ಒಂದ್ ಕಡೆ, ಹೆಣ್ಣು ಮಕ್ಕಳೇ ಸ್ಟ್ರಾಂಗ್ ಗುರು ಅಂತ. ಪಕ್ಕದಾಗ ಅವನು ಸೆರೆ ಹಾಕೊಂಡ್ಬಂದ್ಬಿಟ್ಟ. ಏನ್ ಹೇಳ್ದೆ ಅಂದ, ಹೆಣ್ಣು ಮಕ್ಕಳೇ ಸ್ಟ್ರಾಂಗು ಅಂದೆ. ರಾಂಗು. ಯಾಕ್ಲೆ ರಾಂಗು ಅಂದೆ? 3 ಜನ ಕೈ ಕೊಟ್ಟಾರ. ನಿನಗ್ 3 ಜನ ಕೈ ಕೊಟ್ಟಿರ್ಬೋದು, ಆದ್ರೆ ಇವತ್ತು ನಾವು ನೀವು ಇಲ್ಲೆಲ್ಲ ಚೆನ್ನಾಗಿ ಓಡಾಡ್ಕೊಂಡು ಈ ಮಟ್ಟದಲ್ಲಿ ಇದೀವಿ ಅನ್ನೋದಕ್ಕೆ ಕಾರಣ ಒಂದು ಹೆಣ್ಣು, ಒಂದು ತಾಯಿ ತನ್ನ 9 ತಿಂಗಳ ಹೊಟ್ಟೆನಲ್ಲಿ ನಮ್ಮನ್ನ ಹುಟ್ಟಿ ಜಗತ್ತಿಗೆ ಬಿಟ್ಟಿದ್ದಾಳೆ. ಅವಳಿಗಿಂತ ಸ್ಟ್ರಾಂಗ್ನೆಸ್ ಯಾರು ಇರ್ತಾರೆ? ಒಂದು ಹೆರಿಗೆನೋ ತಡ್ಕೊಳಕ್ಕಾಗತ್ತಾ? ಆಗಲ್ಲ. ಅವಾಗ 10-15 ಮಕ್ಳು ಇರ್ತಾ ಇದ್ರು. ಇವಾಗನವ್ರು ಅದು ಸುಮ್ಮನೆ ಕಾಮಿಡಿ ಹೇಳ್ತಾ ಇರ್ಬೇಕಪ್ಪ, 15 ಮಕ್ಳಾಗುತ್ತಾ ಅಂತಾರೆ. ಯಾವ ಹಾಸ್ಪಿಟ್ಲ್ ಇಲ್ಲ, ಏನಿಲ್ಲ. ಗದ್ದೆ ಬದಲಾಗಾಯ್ತು, ಇಲ್ಲ ಆಯ್ತು, ಮನೆ ಇದ್ಲಂಗ ಆಯ್ತು, ಹಿಂಗೆ ಎಲ್ಲ ಬೆಳ್ಕೊಂತಾಯ್ತು. ಈಗ ಒಂದಾಗ್ಬಿಟ್ರೆ ಅದು ಸಂಭ್ರಮವೋ ಸಂಭ್ರಮ. ಒಂದು ಮಗು, ಅದು ನಾರ್ಮಲ್ ಡೆಲಿವರಿ ಆದ್ರೆ ಭ್ರಮರಾಂಬ ಕೋಆಪರೇಟಿವ್ ಒಂದು ಪ್ರಶಸ್ತಿ ಕೊಡ್ತಾರೆ. ನೋಡ್ರಿ, ನಿಮ್ ಹೆಣ್ಮಕ್ಳಿಗೆ ಎಷ್ಟು ಈಸಿ ಮಾಡೋರು. ಆಗ ಅದಕ್ಕೆ ಹಿಂದಿನ ಅಜ್ಜಿಯಂದ್ರ ತಾಯಂದ್ರ ನೆನಪಬೇಕು, ಅವರು ಹೆರಿಗೆನೋ ಅನುಭವಿಸ್ತಾ ಇದ್ರು. ಈಗಿಲ್ಲ, ಸಿಸೇರಿಯನ್. ಸದ್ಯ ಒಳ್ಳೇದಾಗ್ಲಿ ಎಲ್ಲರಿಗೂ, ಹೆಣ್ಮಕ್ಳಿಗೆ ಎಲ್ಲಾ ಕಡೆ ಕಷ್ಟ, ಅದೊಂದ್ ಕಡೆ ಈಸಿ ಆಗ್ಲಿ ಅಂತ. ನೋಡಿ, ಅದಕ್ಕೆ ಹೆಣ್ಮಕ್ಳು ಚೆನ್ನಾಗಿ ನಗ್ತಾರೆ ಅಂತೇಳಿ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದೆ. ಹಿಂಗೆ ನಮ್ ಬ್ಯಾಂಕ್ ಅವರು ಕರೀತಾರೆ, ಡಾಕ್ಟರ್ ಕಾರ್ಯಕ್ರಮ ಕರೀತಾರೆ. ನಾನು ರಾಘವೇಂದ್ರ ರಾಜ್ಕುಮಾರ್, ರಿಚರ್ಡ್ ಲೂಯಿಸ್, ನಿಜವಾಗಿ ನಡೆದಂತ ಘಟನೆ ಇದು. BP ಪೇಷಂಟ್ಸ್ ಗಳು 40 ಜನ ಬಂದಿದ್ರು. ಎಲ್ಲ ಕಾರ್ಯಕ್ರಮ ನೋಡೋದಕ್ಕೆ ಮುಂಚೆ BP ಚೆಕ್ ಮಾಡಿಸ್ಕೊಂಡ್ ಕೂತವ್ರೆ. ನಾವು ಕಾರ್ಯಕ್ರಮ ಮಾಡಿದ್ವಿ. ನನಗೆ ಇದೇನಿದು ಕಾರ್ಯಕ್ರಮ ಮುಗಿದ ಮೇಲೆ BP ಚೆಕ್ ಮಾಡಿಸೋದು. ನಾನು ಡಾಕ್ಟರ್ ಕೇಳಿದೆ, ಡಾಕ್ಟ್ರೇ ಏನಿದು? ಬರ್ಬೇಕಾದ್ರೆ BP ಚೆಕ್ ಮಾಡ್ಕೊಂಡ್ ಬಂದ್ರು, ಹೋಗ್ಬೇಕಾದ್ರೆ BP ಚೆಕ್ ಮಾಡ್ತಾರೆ, ಏನಿದು? ಅವ್ರು ಹೇಳಿದ್ರು, ಸರ್ ಇಲ್ಲಿ ಬಂದಿರೋರಿಗೆಲ್ಲ BP ಇದೆ ಸರ್, 180, 200, ಇನ್ನು ಸ್ವಲ್ಪ ಜಾಸ್ತಿ ಹೋದ್ರೆ ಸ್ಟ್ರೋಕ್ ಆಗ್ಬಿಡುತ್ತೆ ಸರ್, ಅದಕ್ಕೆ ಇವ್ರನ್ನ ಕರ್ಕೊಂಡ್ ಬಂದಿದೀವಿ. ನೋಡಿ, ಕಾಮಿಡಿ ಕಾರ್ಯಕ್ರಮ ನೋಡಿದ್ರು ಅಂದ್ರು. ಮಾತ್ರೆ ಕೊಡಿ, ಮಾತ್ರೆಯಿಂದ ಹೋಗಲ್ಲ, 2 ಮಾತ್ರೆ ನುಗ್ತಾರೆ, ಕಡಿಮೆ ಆಗಿಲ್ಲ. ಹಾಸ್ಯ ನೋಡಿದ್ರು. ನೋಡ್ರಿ, ಫೈನಲ್ ರೀಡಿಂಗು 180, 200 ಇದ್ದಂತ BP ಪ್ರತಿಯೊಬ್ಬರಿಗೂ 120, 130 ಆಗಿತ್ತು. ಯಾವುದರಿಂದ? ನಗುವಿನಿಂದ, ಮನಸ್ಸು ಉಲ್ಲಸಿತೆಯಿಂದ. ನಾನಾಗ ಡಾಕ್ಟರ್ ಕೇಳಿದೆ, ಡಾಕ್ಟ್ರೇ ಅಲ್ಲ ಏನಿದು ಕತೆ ಎಂದೆ. ಹೌದ್ರಿ, ಇತ್ತೀಚಿನ ಜನ ಏನಾಗಿದ್ದಾರೆ, ಜನಗಳ ಜೊತೆ ಮಾತಾಡ್ತಾ ಇಲ್ಲ. ನವರಂಧ್ರಗಳು ನಮ್ದು ಏನಿದೆ, ಪಂಚೇಂದ್ರಿಯಗಳು ಏನಿದೆ, ಅದರಿಂದ ಏನೇನು ಹೋಗ್ತಾ ಇಲ್ವಂತೆ. ಮೂಗಿನ ಸಿಂಬಳ ಬರಬೇಕು, ಬಾಯಿಂದ ಜೊಲ್ಲ ಬರಬೇಕು, ಕಣ್ಣಿಂದ ನೀರು ಬರಬೇಕು, ಬೆಳಿಗ್ಗೆ ಶೌಚ ಕರೆಕ್ಟ್ ಆಗಿ ಹೋಗ್ಬೇಕು. ಇವೆಲ್ಲ ಚೆನ್ನಾಗಾದ್ರೆ ಮನುಷ್ಯ ಆರೋಗ್ಯವಾಗಿರ್ತಾನೆ ಅಂತ ಅವ್ರು ಹೇಳಿದ್ರು. ನಾನು ಪರವಾಗಿಲ್ಲ, ಹೌದು. ಅದಕ್ಕೆ ನೋಡ್ರಿ, ಹೋಗುವಾಗ ಈಗ ಈ ಭಾಗದಲ್ಲಿ ಗೊತ್ತಿಲ್ಲ, ಶೌಚಾಲಯ ಮನೇಲಿದ್ರು ಒಳ್ಳೇದು. ಸುಮ್ಮನೆ ಮೊದಲೆಲ್ಲ ಏನ್ ಮಾಡ್ತೀರಿ ಹೇಳಿ, ಚೊಂಬೆ ಎತ್ಕೊಂಡು 3 ಕಿಲೋಮೀಟರ್ ಹೋಗೋರು, ಮಾಡ್ಕೊಂಡು ವ್ಯವಸ್ಥೆ 3 ಕಿಲೋಮೀಟರ್ ನಡೆಯೋರು. ಎಕ್ಸರ್ಸೈಸ್ ಆಗ್ತಾ ಇತ್ತು. ಬೆಳಿಗ್ಗೆ ಹೋದ್ರೆ ಸಲೀಸಾಗಿ ಹೋಗ್ತಾ ಇತ್ತು. ಅದಾದ್ಮೇಲೆ ಮನೆ ಹಿಂದ್ಗಡೆ ಮಾಡ್ಕೊಂಡ್ರು ಶೌಚಾಲಯ. ಅದಾದ್ಮೇಲೆ ಇನ್ನೂ ಹೆಜ್ಜೆ ಹಾಕಕ್ ಶುರು ಮಾಡಿದ್ರು. ಇಷ್ಟ ಹೆಜ್ಜೆ, 4 ಹೆಜ್ಜೆ, ಮನೇಲೆ ಒಂದು ಮೂಲೆಲೆ ವಾಸ್ತು ಅಂತ. ಅದಾದ್ಮೇಲೆ ಇನ್ನೂ ಒಂದಾಯ್ತು, ಮನೆ ರೂಮ್ನೊಳಗಡೆ ಮಾಡ್ಕೊಂಡ್ಬಿಟ್ರು ಶೌಚ. 2 ಹೆಜ್ಜೆ ಇಲ್ಲ ಹಿಂಗೆ. ಇನ್ ನೆಕ್ಸ್ಟ್ ಹೆಂಗಿರುತ್ತೆ ಶೌಚ? ಹಾಸಿಗೆ ಮೇಲೆ ಮಲಗಿರ್ತಾರೆ, ಕೆಳಗಡೆ ಓಪನ್, ಅದೇ ಬಟ್ಟೆ ಎಳೆಯುತ್ತೆ, ನೀರು ಹೊಡೆಯುತ್ತೆ, ಮಲಿಕೊಳ್ಳೋದು ಹಂಗೆ, ಎದ್ದೇಳಕ್ಕಾಗಲ್ಲ. ಅಂದ್ರೆ ತಿಳ್ಕೊಳ್ಳಿ, ಒಬ್ಬ ಹಾಸ್ಪಿಟಲ್ ಇರೋ ICU ಪೇಷಂಟ್ಸ್ಗೂ ನಮಗೂ ಏನ್ರಿ ವ್ಯತ್ಯಾಸ? ಹಂಗಾಗ್ಬಿಟ್ರೆ 2 ಹೆಜ್ಜೆನೂ ಹಾಕಕ್ಕಾಗಲ್ಲ ನಾವು ಶೌಚಕ್ಕೆ ಹೋಗಿ ಅಂದ್ಮೇಲೆ ನಮ್ಗೆ ಏನ್ ಎಕ್ಸರ್ಸೈಸ್? ಅದಕ್ಕೆ ಇವತ್ತೆಲ್ಲ ಈಗ ನಾನು ಸುಮ್ಮನೆ ಇರ್ಲಿಲ್ಲ. ಡಾಕ್ಟ್ರೇ ಎಲ್ಲ ಬರೀ ಗಂಡಸರೇ ಬಂದವರಲ್ಲ BP ಪೇಷಂಟ್ಸ್, ಹೆಂಗಸರು ಯಾರು ಬಂದಿಲ್ವಾ ಅಂದೆ. ಡಾಕ್ಟರ್ ಏನ್ ಹೇಳ್ಬೇಕು, ಗೋಪಿ ಅವರೇ, ಹೆಂಗಸರು ಯಾಕೆ ಬರ್ತಾರೆ? ಬೆಳಿಗ್ಗೆ ಎದ್ದು ಕಾಫಿ ಮಾಡ್ತಾರೆ, ಮನೆ ತೊಳಿತಾರೆ, ರಂಗೋಲಿ ಹಾಕ್ತಾರೆ, ರೊಟ್ಟಿ ಮಾಡ್ತಾರೆ, ಬಟ್ಟೆ ಸೆಣಸ್ತಾರೆ, ಪಾತ್ರೆ ತೊಳಿತಾರೆ. ರಾತ್ರಿ ತನಕ ಅವ್ರಿಗೆ ಬರೀ ಕೆಲಸನೋ ಕೆಲಸ. ಇಷ್ಟು ಕೆಲಸ ಮಾಡೋಂತ ನಮ್ಮ ಹೆಣ್ಣು ಮಕ್ಕಳಿಗೆ, ತಾಯಂದರಿಗೆ ಬಹು ಬೇಗ BP, ಶುಗರ್, ಹಾರ್ಟ್ ಅಟ್ಯಾಕ್ ಬರಲ್ವಂತೆ. ನಾನು ಹೇಳಿದ್ದಲ್ಲ, ಡಾಕ್ಟರ್ ಹೇಳಿದ, ಚಪ್ಪಾಳೆ ಹೋಯ್ತು. ಹಾಗಾದ್ರೆ ವಾಟ್ ಅಬೌಟ್ ಜೆಂಟ್ಸ್? ಗಂಡಸರ ಬಗ್ಗೆ ಏನ್ ಹೇಳ್ತೀರಾ ಡಾಕ್ಟ್ರೇ ಎಂದೆ. ಅವ್ರು ಹೇಳಿದ್ರು, ಗಂಡಸರು ಗೊತ್ತಲ್ವಾ, ಬೆಳಿಗ್ಗೆ ಎದ್ದು ಬಾಯಿ ತೊಳೆಯಲ್ಲ 9 ಟೀ ಕುಡಿತಾರೆ, ರಾತ್ರಿ ಆದ್ರೆ ಕೆಲವರು ಆಚೆ ಬದಿಗೆ ಹೋಗಿ 90 ಹೊಡಿತಾರೆ. ಇದ್ರ ಜೊತೆ ಖರಾಬು, ಚುಡುವ, ಮಿಕ್ಸರ್ ಎಲ್ಲ ತಿಂದು ಕೊಲೆಸ್ಟ್ರಾಲ್ ಜಾಸ್ತಿ ಆಗಿ ಇತ್ತೀಚಿನ ದಿನಗಳಲ್ಲಿ ಗಂಡಸರು 30 ವರ್ಷ 35 ವರ್ಷಕ್ಕೆ ಮೇಲ್ಗಡೆ ಶಿವ ಅಂತ ಹೋಗ್ತಾ ಇದ್ದಾರೆ. ಐ ಮೀನ್ ಗೋತಾ. ನನಗಾಗ ಜ್ಞಾಪಕ ಬಂತು, ಯಾವುದು ನೋಡಿ, ಎಲ್ಲ ಒಳ್ಳೊಳ್ಳೆ ಫ್ಲೆಕ್ಸ್. ಈಗ ಅದು ಯಾವ ಫ್ಲೆಕ್ಸ್ ಸಂಸ್ಕೃತಿ ಗೊತ್ತಿಲ್ಲ, ಎಲ್ಲ ಕಡೆ ಬರೀ ಗಂಡಸರದ್ದೇ ಶ್ರದ್ಧಾಂಜಲಿ ಪೋಸ್ಟ್. ಆನಂದ 35 ವರ್ಷ ಮತ್ತೆ ಹುಟ್ಟಿ ಗೆಳೆಯ. ಏನಾಗಿತ್ತು ಆನಂದ್ರಿಗೆ? ಹಾರ್ಟ್ ಅಟ್ಯಾಕ್.
ಅವನ ಕೆಳಗಡೆ ಕುಮಾರ 40 ವರ್ಷ ಮತ್ತೆ ಹುಟ್ಟಿ ಬಾ ಗೆಳೆಯ. ಏನಾಗಿತ್ತು? ಹಾರ್ಟ್ ಅಟ್ಯಾಕ್. ಈಗಲೇ 1 ಲಕ್ಷ ರೂಪಾಯಿ ಕೊಟ್ಬಿಡ್ತೀನಿ. ಮಸ್ಕಿ, ಕಾರಟಗಿ, ಗಂಗಾವತಿ, ಸಿಂಧನೂರು ಎಲ್ಲಾ ಕಡೆ ಹೋಗಿ ಫ್ಲೆಕ್ಸ್ ಹುಡ್ಕೊಂಬರ್ರಿ. ಒಂದಾದ್ರೂ ಶ್ರದ್ಧಾಂಜಲಿ ಪೋಸ್ಟ್ ಹೆಣ್ಣು ಮಕ್ಕಳದು. ಮತ್ತೆ ಹುಟ್ಟಿ ಬಾ ಗೆಳತಿ ಅಂತಿದೀಯಾ? ಇದೆಯಾ? ಇಲ್ಲ, ಇಲ್ಲವೇ ಇಲ್ಲ. ಅವ್ರಿಗೆ ಗಂಡು ಮಕ್ಕಳದೆ. ಹಾಗಾದ್ರೆ ಹೆಣ್ಣು ಮಕ್ಕಳದು ಶ್ರದ್ಧಾಂಜಲಿ ಪೋಸ್ಟ್ ಯಾವಾಗ ಬರ್ಬೋದು? ಬರುತ್ತೆ. ರಂಗವ್ವ 98 ವರ್ಷ, ನಿಂಗವ್ವ 103 ವರ್ಷ, ಮಿನಿಮಮ್ 90 ಮೇಲೆ ಹೊಡಿತಾರೆ ಏಜಿನ ಹೆಣ್ಮಕ್ಳು ಅಲ್ವೇನ್ರಿ? ನಮ್ಮ ಗಂಡು ಮಕ್ಕಳು ಮಿನಿಮಮ್ 90 ಫುಲ್ ಆಗೋವರೆಗೆ ಬೇರೆ ಕಡೆ ಹೊಡಿತಾರೆ. ಅದಕ್ಕೆ ಹೆಣ್ಣು ಮಕ್ಕಳು ಸ್ಟ್ರಾಂಗ್ ಗುರು ಅನ್ನೋದು. ಹಿಂಗಾದಾಗ ಒಂದು ಫೋನ್ ಬಂತು ನನಗೆ, ಯಾರ್ಯಾರು ಮದುವೆ ಆಗಿದ್ರೆ ಗಂಡು ಮಕ್ಕಳು, ಗಂಡಸರು, ನಿಮ್ ಹೆಂಡತಿ ಪಕ್ಕದಲ್ಲಿ ಇರ್ಬೇಕಾದ್ರೆ ಫೋನ್ ಬಂದ್ರೆ ಸ್ಪೀಕರ್ ಆನ್ ಮಾಡಿ ಮಾತಾಡ್ಬೇಡ್ರಿ. ಒಂದೊಂದ್ಸರಿ ಡೇಂಜರ್ ಆಕೈತಿ. ಏನ್ ಗೊತ್ತಾ, ಇಷ್ಟೆಲ್ಲ ಹೇಳೋ ನಾನೇ ನನ್ನ ಹೆಂಡತಿ ಪಕ್ಕದಲ್ಲಿ ಕೂತವಳೆ ತಿಂಡಿ ಮಾಡ್ತಾ ಇದ್ದೆ, ಸ್ಪೀಕರ್ ಆನ್ ಮಾಡ್ಬಿಟ್ಟೆ. ಒಂದು ಫ್ರೆಂಡ್ ಫೋನ್ ಬಂದ್ರೆ ಓಕೆ, ಯಾವ್ದಾದ್ರೂ ಹೆಣ್ಣು ಫೋನ್ ಬಂದ್ರೆ ಮುಗೀತ್ ನಮ್ ಕತೆ. ಯಾರವಳು ಏನು ಎತ್ತ ಹೇಳತನಕ 1 ತಿಂಗಳಾಗುತ್ತೆ. ಅದಕ್ಕೆ ನಾನು ಸುಮ್ಮನಿಲ್ಲ. ಫೋನ್ ಬಂತು, ಅಲ್ಲಿಗೆ ನನ್ನ ಅದೃಷ್ಟವೋ ದುರಾದೃಷ್ಟವೋ ಒಂದು ಹೆಣ್ಣಿನ ಧ್ವನಿ ಬಂದ್ಬಿಡ್ತು. ಹಲೋ ಗೋಪಿ ಅವ್ರ. ನಾನ್ ಹೆಂಡತಿ ಇನ್ನೂ ಹತ್ರ ಬಂದ್ಬಿಟ್ಲು. ಮಾತಾಡಿ ಯಾರು ತಿಳ್ಕೋಬೇಕು ಅಂತ ಸಿಗ್ನಲ್ ಕೊಡ್ತಾವಳೆ. ಅಂದ್ರೆ ಮಾತಾಡ್ಬಿಟ್ರೆ ಅಲ್ಲಿ ಧ್ವನಿ ಚೇಂಜ್ ಆಗ್ಬಿಟ್ರೆ ನಾನು ಎಲ್ಲಾ ದೇವ್ರನ್ನ ನೆನಪಿಸ್ಕೊಂಡೆ, ಯಾವ್ದು ಹಳೆ ಕೇಸ್ ಓಪನ್ ಆಗ್ತಿರ್ಲಿ ಅಂತ. ನಾನು ಹೇಳಿಮ್ಮ ಅಂದೆ. ಆ ಕಡೆಯಿಂದ ಏನ್ ಹೇಳ್ಬೇಕು? ಗೋಪಿಯವ್ರಿ, ನಿಮ್ಮ ವಯಸ್ಸು ತುಂಬಾ ಚೆನ್ನಾಗಿದೆ, ನಮ್ ಮೇಡಮ್ ನಿಮ್ನೆ ಬುಕ್ ಮಾಡಕ್ ಹೇಳವ್ರಿ. ನನ್ನ ಹೆಂಡತಿ ಸೌಟ್ನೆ ತಗೊಂಬಿಟ್ಲು. ಅಯ್ಯೋ ನನ್ನ ಮಗನ ಯಾವ ಡ್ಯೂಟಿಗೆ ಹೋಗ್ತಾ ಇದೀಯಾ ಕೋಟ್ ಹಾಕೊಂಡು ದಿನ ಅಂತ. 1 ನಿಮಿಷ ಇರಮ್ಮ, ಅದೇನ್ ಹೇಳ್ರಿ ಕರೆಕ್ಟ್ ಆಗಿ ಇಲ್ಲಿ ಭೂಕಂಪ ಆಯ್ತೈತೆ ಅಂದೆ. ಅದೇ ಸಾರ್, ದೇವೇಗೌಡರು ಸಿದ್ದರಾಮಯ್ಯ ತರ ಮಾಡ್ತಿರಲ್ಲ ವಯಸ್ಸು. ಅಯ್ಯೋ ನೀನು ಬಾಯಿಗೆ ಇಟ್ಟಾಕೋದು ವಯಸ್ಸಲ್ಲಮ್ಮ, ವಾಯ್ಸು. ಏನಿವ ನಾನಿಲ್ಲೇ ಮಂಗಳಮ್ಮ ಅಂತ P1 ಸರ್, ಈ ಆಫೀಸಲ್ಲಿ ನಮ್ದು ಮಹಿಳೆ ಸಂಘ. ಈಗ ಹೆಡ್ ಮೇಡಮ್ ಮಾತಾಡ್ತಾರೆ ಅಧ್ಯಕ್ಷಣಿ ಅಂದ್ರು. ಫಸ್ಟ್ ಅವರು ಕೊಡವ ತಾಯಿ ಅಂದೆ. ಅವರು ಸರ್ ಹೆಣ್ಮಕ್ಳ ಬಗ್ಗೆ ಬಹಳ ಚೆನ್ನಾಗಿ ಮಾತಾಡ್ತೀರಾ, ಮೊನ್ನೆ ಒಂದು ಕಾರ್ಯಕ್ರಮದಲ್ಲಿ ನೋಡಿದೆ, ನೀವು ಬನ್ನಿ ಗೆಸ್ಟ್ ಆಗಿ ಅಂದ್ರು. ನನಗೆ ಖುಷಿ ಆಯ್ತು. ಹೌದಾ ಮೇಡಮ್, ಓಕೆ ಬರ್ತೀವಿ. ಎಲ್ಲ ಬಂದಿದ್ದಾರೆ, ಪ್ರಾಣೇಶ್ ಅವ್ರು ಬಂದಿದ್ದಾರೆ, ರಿಚರ್ಡ್ ಲೂಯಿಸ್, ಸುಧಾಕರ್ ಅವರು, ಸಾಲಮರ ತಿಮ್ಮಕ್ ಎಲ್ಲ ಬಂದಿದ್ದಾರೆ ಅಂದ್ರು. ಇಂಥ ದೊಡ್ಡ ಸ್ಟೇಜ್ ಅಂತ ಹೋಗ್ತೀನಿ, ಎಂಟ್ರೆನ್ಸ್ ಅಲ್ಲಿ ಇಬ್ರು ಸೆಕ್ಯೂರಿಟಿ ಲೇಡೀಸ್ಗಳು, ನಮಸ್ಕಾರ ಸರ್ ಬನ್ನಿ ಒಳಗೆ ಅಂದ್ರು. ಅರೆ ಹೆಣ್ಮಕ್ಳು ಸೆಕ್ಯೂರಿಟಿ ಡ್ರೆಸ್ ಹಾಕೊಂಡವ್ರೆ. ಒಳಗಡೆ 4 ಜನ ಹೆಣ್ಮಕ್ಳು ಹೂ ಕೊಟ್ರು. ಖುಷಿ ಆಯ್ತು. ಒಂದು ಪೋಸ್ಟರ್ ಇತ್ತು ಹೆಣ್ಮಕ್ಳದ್ದು ದೊಡ್ಡದು, ಕೆಳಗಡೆ ಒಂದು ಸೂಚನೆ ಬರೆದಿತ್ರಿ. ಅದನ್ನು ಓದಬಾರದಾಗಿತ್ತು, ಓದ್ಬಿಟ್ಟೆ. ಏನಂತ ಬರೆದಿತ್ತು? ಇವತ್ತಿನ ಮಹಿಳಾ ದಿನಾಚರಣೆ ಕಾರ್ಯಕ್ರಮಕ್ಕೆ ಕಡ್ಡಾಯವಾಗಿ ಮಹಿಳೆಯರಿಗೆ ಮಾತ್ರ ಪ್ರವೇಶ ಅಂತಿತ್ತು. ಈಗ ನಾನು ಒಳಗಡೆ ಹೋಗೋದ ಬೇಡವಾ? ನಾನು ಬರಲ್ಲ ಅಂದೆ. ಯಾಕೆಂದ್ರೆ ನೋಡ್ರಿ ಏನಂತ, ಕಡ್ಡಾಯವಾಗಿ ಹೆಣ್ಮಕ್ಳಿಗೆ ನಾನೇ ಬರೋದು. ಅದು ಪುಂಡ ಪುಕ್ರಿ ಬರ್ತಾರೆ ಅಂತ ಸರ್, ನೀವು ಗೆಸ್ಟ್ ಬನ್ನಿ ಅಂದ್ರು. ಒಳಗಡೆ ಹೋಗ್ತೀನಿ, ಎಲ್ಲ ಬರೀ ಹೆಣ್ಣು ಮಕ್ಕಳೇ. ಕ್ಯಾಮ್ರಾದವರು ಹೆಂಗಸ್ರಿ, ಮೈಕ್ ಕೊಡೋರು ಹೆಂಗಸ್ರಿ. ನನ್ನ ಸ್ಟೇಜ್ ಮೇಲೆ ಕೂರಿಸ್ತಾರೆ. ಈ ಕಡೆ ಇಚ್ಚೇರಿ ಹೆಣ್ಣು ಮಕ್ಕಳು, ಈ ಕಡೆ ಇಚ್ಚೇರಿ ಹೆಣ್ಣು ಮಕ್ಕಳು. ಒಂದ್ಸರಿ ಹಿಂಗ್ ನೋಡ್ದೆ, ಮುಂದೆ ನೋಡ್ದೆ, ಎಲ್ಲ ಹೆಣ್ಮಕ್ಳು. ವಿಡಿಯೋ ಕಾಲ್ ಮಾಡಿದೆ ನನ್ನ ಹೆಂಡತಿಗೆ, ಇವತ್ತಿನ ಕಾರ್ಯಕ್ರಮ ನೋಡು ಬರೀ ಹೆಣ್ಣು ಮಕ್ಕಳೇ, ಹೊಟ್ಟೆ ಉರ್ಕೊಂಡು ಸಾಯಿ ಅಂತ. ಅವೆಲ್ಲ ಇರ್ಬೇಕು ಗಂಡ ಹೆಂಡ್ತಿರೋದ ಮೇಲೆ. ನಾನು ಕೂತ್ಕೊಂಡು ಒಳ್ಳೆ ರವಿಚಂದ್ರನ್ ರೇಂಜಲ್ಲಿ ಕೂತಿದ್ದೀನಿ ಎಲ್ಲರ ಮುಂದೆ. ಇದು ಹೂವಿನ ಲೋಕವೇ, ಇಲ್ಲಿ ಗೆಳತಿಯರಿಲ್ಲವೇ ಅಂತ ಹೇಳ್ತಾ ಇದ್ದೆ ಹಾಡು. ನಾನೇನು ಹಿಂಗೆ ಕೂತಿದ್ದೀನಿ, ಪಕ್ಕದಲ್ಲಿ ಇದೇ ತರ ಪೋಡಿಯಂ ನಮ್ಮ ಹೆಣ್ಮಕ್ಳು ಚೆನ್ನಾಗಿ ಮಾಡಿದ್ರು ನಿರೂಪಣೆ. ಆತರ ನಿಂತ್ಕೊಂಡು ಈಗ ಮಿಮಿಕ್ರಿ ಗೋಪಿಯರ್ ಕಾರ್ಯಕ್ರಮ ಅಂದ್ರು. ಹಿಂಗೆ ಎದ್ದೇಳಿದೆ, ಕೂತ್ಕೊಳ್ಳಿ ಸರ್. ಯಾಕೆ ಮೇಡಮ್? ನಮ್ಮ ಅಧ್ಯಕ್ಷನೇ ಭಾಷಣ ಆದ್ಮೇಲೆ ನಿಮ್ದು. ಆಯ್ತು ಕೂತ್ಕೊಂಡೆ. ಅಧ್ಯಕ್ಷನಿ ಸೀದಾ ಯಾವ್ದೋ ಫೋನ್ ಕಾಲಲ್ಲಿ ಇದ್ರು, ಅಲ್ಲಿ ಪ್ರೋಗ್ರಾಮ್ ಇಲ್ಲ. ಮೇಡಮ್ ನಿಮ್ದೆ ಭಾಷಣ ಅಂದ್ರು. ಹೋಗಲ್ಲಿ ನಿಂತ್ಕೊಂಡ್ರಿ. ಮುಂದ್ಗಡೆ ಒಬ್ರು ಕೈ ಮುರ್ಕೊಂಡ್ ಬಂದವ್ರು ಒಂದು ಹೆಣ್ಮಕ್ಳು. ಮೇಡಮ್ ನನ್ ಗಂಡ ರಾತ್ರಿ ಕುಡಿದ್ಬಿಟ್ಟು ಕೈ ಮುರಿದು ಹಾಕ್ಬಿಟ್ಟವನಿ, ಇವತ್ತು ವಾಟ್ಸ್ಆಪ್ ಗ್ರೂಪ್ ಮಾಡ್ತೀನಿ, ಬಂದು ಹೊಡಿಬೇಕು ನೀವು. ಹೊಡಿಯೋದೇನೋ ಚಚ್ಚಾಕ್ತಿವಿ ಅಂದ್ರು. ಶುರು ಮಾಡ್ಕೊಂಡ್ರು ಅಲ್ಲಿ ಜೋಶಾಗಿ ಭಾಷಣ ಮಾಡಿ ಹೆಣ್ಮಕ್ಳಿಗೆ ಅಂತ. ಅಲ್ಲಿ ನಿಂತ್ಕೊಂಡು ಭಾಷಣ ಮಾಡ್ತಾವ್ರೆ. ಸಾಲಕ್ಕೆಲ್ಲ ಕೂತಿದ್ವಿ, ಬರೀ ಹೆಂಗಸರು ಮಧ್ಯೆ ನಾನು ಒಬ್ಬ ಗಂಡು ಪೀಳ್ಳೆ. ಅವ್ರು ಭಾಷಣ ಹೆಂಗ್ ಮಾಡಿದ್ರೆ ಗೊತ್ತಾ? ಸ್ಟೈಲ್ ಹೆಂಗಿತ್ತು ಅಂದ್ರೆ, ಈ ಹಾಳಾದ ಗಂಡಸ ಸಮಾಜ ಇದೆಯಲ್ಲ, ಅವ್ರಲ್ಲಿ ನಿಂತ್ಕೊಂಡು ಹಿಂಗ್ ಕೈ ಹಿಂಗಂದ್ರೆ ಎಡಗಡೆ ಇರೋದು ನಾನು ಒಬ್ಬನೇ. ಹಾಳಾದ ಗಂಡಸ ಸಮಾಜ ಅಂತ ಇತ್ತಗಾದ್ರೂ ಹಿಂಗ್ ಅನ್ಬಾರ್ದಾಗಿತ್ತು. ಖಾಲಿ ಗ್ರೌಂಡ್ ಇತ್ತು. ಅವರು ಮಾತು ಹಿಂಗ್ ಅಂದ್ರಲ್ಲ, ಪಾಪ ನಮ್ಮ ಪಬ್ಲಿಕ್ ಟಿವಿ ರಂಗನವರು, ಆಲ್ ರೈಟ್ ಮುಂದೆ ಹೋಗೋಣ, ಮರ್ಯಾದೆ ಇದೆ ಅಂದ್ರೆ ಅವ್ರಿಗೆ ಅಂತ ಹಿಂಗ್ ಮಾತಾಡ್ತಾರಲ್ಲ, ಆ ತರ ಕೈ ಆಕ್ಷನ್ ಅಂತ ನಾನು ಅನ್ಕೊಂಡೆ. ಹಾಳಾದೋದು ಸರಿನೇ ಹೋಗ್ಲಿಲ್ಲ ರೀ. ಪದೇ ಪದೇ ಹಿಂಗ್ ಬರುತ್ತೆ ಕೈ ಹಿಂಗ್ ಹೋಗುತ್ತೆ, ಹಿಂಗ್ ಬರುತ್ತೆ ಕೈ ಹಿಂಗ್ ಹೋಗುತ್ತೆ, ಹೆಂಗ ಮಾತಾಡ್ತಾರೆ.
ಈ ಗಂಡಸರು ನೋಡೋಕೆ ಎಮ್ಮೆ ಇದ್ದಂಗ ಅವ್ರೆ, ಕ್ವಾಣ ಇದ್ದಂಗ ಅವ್ರೆ, ಮುಳ್ಳಂದಿ ಇದ್ದಂಗ ಅವ್ರೆ. ಇವ್ರಿಗೆ ನಮ್ಮ ಬ್ಯೂಟಿಫುಲ್ ಹೆಣ್ಮಕ್ಳು ಕೊಟ್ಟು ಮದುವೆ ಮಾಡೋದಲ್ಲದೆ ವರದಕ್ಷಿಣೆ ಬೇರೆ ಕೊಡ್ಬೇಕು ನಾಯಿ ಮುಂಡೆ ಮಕ್ಕಳಿಗೆ. ನನಗೆ ತಿವುದಂಗ ಆಗೋಯ್ತು. ಪ್ರತಿ ಸರಿ ಕೈ ಹಿಂಗ್ ಬತ್ತೈತೆ. ನಾನು ವರದಕ್ಷಿಣೆ ತಗೊಂಡಿಲ್ಲ. ಪಕ್ಕದಲ್ಲಿ ಒಂದು ಅಜ್ಜಿ ಇತ್ತು. ಅಜ್ಜಿ ಅಂದೆ, ಏನಪ್ಪ ನಾನು ಮದುವೆಲಿ ವರದಕ್ಷಿಣೆ ತಗೊಂಡಿಲ್ಲ ಅಂದೆ. ಅಜ್ಜಿ ಏನನ್ಬೇಕು, ನೀನು ಮುಸುಡಿಗೆ ಹೆಣ್ ಕೊಟ್ರದ ಕೂತ್ಕೊಳ್ಳ ಸುಮ್ಮನೆ. ಅಲ್ಲಿ ಕರೆಂಟು ಇಲ್ಲಿ ಶಾರ್ಟ್ ಸರ್ಕ್ಯೂಟ್ ಬೇಕಾ? ಗಾಪ್ಚಪ್ ರವಿಚಂದ್ರನ್ ರೇಂಜ್ ಇದ್ದವನು ಸಾಧಕ್ ಹೋಗಿಲ್ಲ ರೇಂಜ್ ಆಗ್ಬೇಕು. ಕತೆ ನೋಡ್ರಿ, ಅಲ್ಲಿ ಈ ಗಂಡಸರು ಕುಡ್ಕೊಂಡ್ಬಂದ ನಮ್ಮ ಹೆಣ್ಮಕ್ಳ ಮೇಲೆ ದೌರ್ಜನ್ಯ ಮಾಡ್ತಾರೆ, ಹೊಡಿತಾರೆ ಬಡಿತಾರೆ. ಇವ್ರನ್ನ ರೊಟ್ಟಿ ತಟ್ಟಂಗೆ ತಟ್ಟಬೇಕು, ಹೊಸ್ಕ ಹಾಕ್ಬೇಕು, ಬಡ್ದಾಕ್ಬೇಕು, ಹೊಡೆದಾಕ್ಬೇಕು, ಪೊಲೀಸ್ ಕಂಪ್ಲೇಂಟ್ ಕೊಡ್ಬೇಕು ಅಂತ ಶುರು ಮಾಡ್ಕೊಂಡ್ರು. ನಾನು ಇದು ಯಾಕೋ ಈ ಗಂಡಸರಿಗೆ ಧಿಕ್ಕಾರ ಅಂತ ನಾನು ಸೈಲೆಂಟ್ ಆಗ್ಬಿಟ್ಟೆ. ಮೇಡಮ್ ಕಡೆ ನೋಡಿದೆ ನಿರೂಪಕಿಗೆ, ನನಗೆ ಯಾಕೋ ಇರಕ್ ಆಗ್ತಾ ಇಲ್ಲ, ಹೋಗ್ತೀನಿ ಅಂತ ಸಿಗ್ನಲ್ ಕೊಟ್ಟೆ. ಅವ್ರು 1 ನಿಮಿಷ ರೀ ಅಂತ ಅವ್ರು ಸಿಗ್ನಲ್ ಕೊಟ್ರು. ಸೀದಾ ಹೋಗಿ ಅಧ್ಯಕ್ಷರೇ ಮೇಡಮ್ ಹತ್ರ, ಮೇಡಮ್ ಅಂದ್ರು, ಏನ್ರಿ ಮಿಮಿಕ್ರಿ ಗೋಪಿ ಅವರು ಬಂದಿದ್ದಾರೆ, ಸ್ವಲ್ಪ ಗಂಡಸರ ಬಗ್ಗೆ ಬೈಬೇಡಿ, ಮಧ್ಯಾಹ್ನ ಸೆಷನ್ ಇದೆಯಲ್ಲ ಫುಲ್ ಗಂಡಸರನ್ನ ಹಾಕೊಂಡು ರುಬ್ಬೋಣ, ಈಗ ಸುಮ್ಮನೆ 2 ಮಾತಾಡಿ ಕೊಟ್ಟುಬಿಡಿ ಅವ್ರಿಗೆ, ಕಾಮಿಡಿ ಮಾಡ್ಲಿ ಅಂದ್ರು. ಮೇಡಮ್ ಏನನ್ಬೇಕು ಅದಕ್ಕೆ ನನ್ನ ನೋಡಿ, ಓ ಅಯ್ಯಯ್ಯೋ ಮಿಮಿಕ್ರಿ ಗೋಪಿ ಅವರೇ, ನಮ್ಮ ಮಹಿಳಾ ದಿನಾಚರಣೆಗೆ ಇವತ್ತು ನೀವು ಗೆಸ್ಟ್ ಅಲ್ವಾ, ನನ್ನ ಬುದ್ಧಿಗೆ ಇಷ್ಟು ರೆಗ್ಯುಲರ್ ಅಂತ ಅನ್ಕೊಂಡ್ಬಿಟ್ಟೆಪ್ಪ, ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ, ನಾನು ಹೇಳ್ತಾ ಇರೋದು ಗಂಡಸರಿಗೆ ಅಂದ್ರು. ಗಂಡಸರಿಗೆ? ಹಾಗಾದ್ರೆ ನಾವ್ಯಾರು? ನಾನೇನ್ ಮಾಡ್ಲಿಕ್ಕಾಯ್ತದೆ? ನಾನು ಒಂದ್ಸರಿ ಹಿಂಗ್ ನೋಡ್ದೆ ಯಾಕೆ ಹಿಂಗ್ ಅಂದ್ರು ಅಂತ. ಅವತ್ತು ಈ ತರ ಸೂಟು ಬೂಟ್ ಹಾಕೊಂಡು ಹೋಗ್ತಾ ಇದ್ದವನು ಮ್ಯಾರೇಜ್ ಆನಿವರ್ಸರಿ ಅನ್ಬಿಟ್ಟು ಕುರ್ತಾ ಶೇರ್ವಾನಿಯಾಗಿ ಕಳಿಸ್ಬಿಟ್ಟವಳು. ಹೆಣ್ಮಕ್ಳ ಮಧ್ಯೆ ಚೂಡಿದಾರ ಹಾಕೊಂಡು ಕೂತಿರೋ ಡುಮ್ಮಿ ಲೇಡಿ ತರ ಕಾಣಿಸ್ತಾ ಇದ್ದ. ಬೇಕಾಗಿತ್ತ? ನಮ್ ಕಡೆ ಈ ತರ ಎಲ್ಲ ನಡೀತವೆ, ಇರ್ಲಿ. ಕಾಲಾವಕಾಶ ಕಡಿಮೆ ಹೆಚ್ಚಿಗೆ ಮಾತಾಡಕ್ಕಲ್ಲ, ಧ್ವನಿಗೆ ಬಂದ್ಬಿಡ್ತೀನಿ. ಎಷ್ಟು ಚೆನ್ನಾಗಿ ಹಾಡಿದ್ರು. ಚೆನ್ನಾಗಿತ್ತ ಹಾಡು? ಎಂತ ಅರ್ಥಗರ್ಭಿತವಾಗಿತ್ತು. ವಿಠಲನ ಹಾಡು, ತೆರೆದಿದೆ ಮನೆಯ ಬಾತಿಥಿ, ಶ್ರಾವಣ ಬಂತು ನಾಡಿಗೆ ಬೀಡಿಗೆ, ಮಾದೇವ ಮಾದೇವ. ಎಂತ ಸಾಂಗ್ಗಳು, ಬಾಳ ಬಂಗಾರ ನೀನು. ಆದ್ರೆ ಇನ್ನೊಂದು ಸಾಂಗ್ ಬಿಟ್ಬಿಟ್ರಲ್ಲ ಅಂತ ಬೇಜಾರಾಯ್ತು. ಯಾವುದು? ಒಳ್ಳೆ ಅರ್ಥಗರ್ಭಿತವಾಗಿ ಭಕ್ತಿ ಪೂರ್ವಕವಾಗಿರ್ತಕ್ಕಂಥ ಹಾಡನ್ನ ಬಿಟ್ಬಿಟ್ರಲ್ಲ. ಯಾವ್ದದು? ಅಪಾಪಿಯ ಅಪಾಪಿಗೆ ಅಪಾಪಿಯ ಅಪಾಪಿಗೆ ಅಪಾಪಿಯೋ ಅಪಾಪಿಗೂ ಅಪಾಪಿ ಅಪಾಪಿ. ಈಗ ಬರೋ ಹಾಡುಗಳು ನೋಡ್ರಿ, ಅರ್ಥ ಗೊತ್ತಾ? ನನಗೇನ್ ಕೇಳಿಸ್ತು ಅಂದ್ರೆ, ಈ ಪಾಪಿಯ ಆ ಪಾಪಿ ವಾಡ್ದ್ನ, ಈ ಪಾಪಿಯ ಆ ಪಾಪಿ ಬೂಯ್ದ್ನ, ಅಯ್ಯೋ ಪಾಪಿಯೇ, ಅಯ್ಯೋ ಪಾಪಿ ಮುಂಡೆ ಮಗನೇ. ನನಗ್ ಕೇಳಿಸಿದ್ದಿ ಯಾವ್ಯಾವ ಹಾಡು ಬರ್ತಾ ಗೊತ್ತ. ಮೊನ್ನೆ ಹಿಂಗ್ ಹೋಗಿದ್ದೀನಿ, ಸರ್ ಮಿಮಿಕ್ರಿ ಮಾಡ್ತೀರಾ? ಹೆಣ್ಣು ಮಕ್ಳು ಬಂದ್ರು, ಹೂನಮ್ಮ ಮಾಡ್ತೀರಿ, ಯಾವ ವಾಯ್ಸ್ ಬೇಕು? ಕೆಪಿ ಕೀರ್ತಿ ಮಾಡಿ ಅಂಕ. ಕೆಪಿ ಕೀರ್ತಿ, ಬನ್ನಿ ಬನ್ನಿ ಜನರೇ ಬನ್ನಿ ಬನ್ನಿ. ನೋಡ್ರಿ ಕಥೆನ ಯಾವ್ಯಾವ ವಾಯ್ಸ್ ಕೇಳ್ತಾರೋ ಗೊತ್ತಿಲ್ಲಪ್ಪ. ಇನ್ನೊಂದ್ ಕಡೆ ಹೋದೆ, ನರಸಿಂಹರಾಜ್ ವಾಯ್ಸ್ ಮಾಡಿ ಸರ್ ಅಂದ್ರು. ಹಿರಿಯ ನಟ ನರಸಿಂಹರಾಜ್, ಖುಷಿ ಆಗೋಯ್ತು. ಅಯ್ಯ, ಹೋದ ಜನ್ಮದಲ್ಲಿ ದೊಡ್ಡ ವಿದ್ವಾಂಸ ಆಗಿದ್ದಂತೆ, ಈ ಜನ್ಮದಲ್ಲೇ ಗಟ್ಟಿ ಆಗ್ಬಿಟ್ಟಿದ್ದಾನೆ. ಮಾತಾಡೋ ಒಂದೆ ಸ್ಟಾಪ್. ಯಾಕೆ ಪಾಪ ನೋಡಿ ಚಪ್ಪಾಳೆ ತಿಟ್ಟಿದ್ರು ಅಮ್ಮ ನರಸಿಂಹರಾಜ್ ವಾಯ್ಸ್ಗೆ. ಅವನು ಸ್ಟಾಪ್ ಅಂದ. ಯಾಕೆ ಅಂದೆ, ಯಾವ ನರಸಿಂಹರಾಜು ಮಾತಾಡ್ತಾ ಇದ್ದಾರೆ ಸರ್? ಹಳೆ ನಟ ನರಸಿಂಹರಾಜು. ಅದಲ್ಲ ಸರ್, ಇನ್ಯಾವುದು? ರೀಲ್ಸ್ ನರಸಿಂಹರಾಜ್ ಬಳ್ಳಾಪುರ. ಯಾವುದು? ಓ ಹೆಣ್ಮಗು ಹೆಣ್ಮಗು, ನಾನಿಮ್ಮ ಅಭಿಮಾನಿ ಅಣ್ಣ, ನಾನಿಮ್ಮ ಅಭಿಮಾನಿ ಅಣ್ಣ. ಯಾವ್ದು ಸಮಯ ತಂದ್ರು? ಬೆಳ್ತಂಗಡಿ ಬೆಳ್ತಂಗಡಿ. ಓ ದಮ್ಮ ಸಮ ಬೆಳ್ತಂಗಡಿ. ಹೆಂಗಾಸ ಬಂದಿಲ್ವಲ್ರ? ಬರಕಿಲ್ವ ನಮ್ಮನೆಗೆ? ನೀರಿಂದ ಕುಡಿದ್ಬಿಟ್ಟವನು ಈ ವಾಯ್ಸ್ ಮಾತಾಡ್ಬೇಕಂತ ನೋಡಿ. ಯಾವ್ಯಾವ್ದು ಬರ್ತಾವ ಗೊತ್ತಿಲ್ಲ. ಆದ್ರೆ ಮೊನ್ನೆ ಒಂದು ಹಾಡು ಮಾತ್ರ, ಒಂದು ಹುಡುಗ ಈ ಕಡೆ ಕೂಡ್ಲಿಗೆ ಅವನೇನು ಮಾಡಿದ್ರಲ್ಲ, ಕೊಟ್ಟೂರು ಕೂಡ್ಲಿಗೆ ಹುಡುಗ, ಹೋಗ್ಬೇಕಾದ್ರೆ ಒಂದು ಹೇಳಿದ್ನು ಮಗ, ಓನಲ್ಲ ನೀನಲ್ಲ ಕರಿಮಣ್ಣಿನ ನಿಕ್ಕ ನೀನಲ್ಲ. ಬಾತ್ರೂಮ್ ಲೋದೆ, ಬೆಡ್ರೂಮ್ ಲೋದೆ, ಸಂತೆಲೋದೆ, ಜಾತ್ರೆಲೋದೆ, ಎಲ್ಲೋದ್ರ ಕೋನಲ್ಲ. ಮದುವೆಗೆ ಹೆಂಡತಿ ಪಕ್ಕದಲ್ಲಿ ಗಂಡ ನಿಂತವನೆ, ಅಲ್ಲೇ ಒಂದು ರೀಲ್ಸು, ಓನಲ್ಲ ನೀನಲ್ಲ ಕರೆಮಣಿ ಮಾಲೀಕ ನೀನಲ್ಲ. ಕೆನೆಗಳು ತಾಲಿ ಕಿತ್ಕೊಂಡವನು ಇನ್ನವನು. ಈ ಹಾಡು ಬಹಳ ಫೇಮಸ್ ಆಗಿತ್ತಲ್ವಾ? ಸುಮ್ಮನೆ ಈಗ ಇದನ್ನ ಒಬ್ಬೊಬ್ರ ಹತ್ರ ಕೇಳಿದ್ರೆ ಏನ್ ಆನ್ಸರ್ ಬರ್ಬೋದು ಅಂತ
ಹಾಸ್ಯಕ್ಕೆ ಅಷ್ಟೇ. ಮೊದಲಿಗೆ ಈ ಕರಿಮಣಿ ಮಾಲೀಕ ಯಾರು ನ್ಯೂಸ್ ಸ್ಟಾರ್ಟ್ ಆಗೋಯ್ತು. ಯಾರು ಯಾರು ಗೊತ್ತಿಲ್ಲ. ಎಚ್ ಡಿ ಕುಮಾರಸ್ವಾಮಿ ಅವರು ಹೋಗ್ತಾ ಇದ್ದಾರೆ, ಮಾಜಿ ಮುಖ್ಯಮಂತ್ರಿಗಳು, ಹಾಲಿ ಕೇಂದ್ರ ಸಚಿವರು. ಸರ್ ಬನ್ನಿ, ಕರಿಮಣಿ ಮಾಲೀಕ ಯಾರು ಅಂದ್ರು. ಅದಕ್ಕೆ ಅವ್ರು ಹೆಂಗ ಮಾತನಾಡ್ತಾರೆ ನೋಡಿ. ನೋಡಿ ಬ್ರದರ್, ಇತ್ತೀಚಿನ ದಿನಗಳಲ್ಲಿ ಈ ಗಂಡಸರು ಕರಿಮಣಿಗಳ ಸವಾಸ ಮಾಡದೇ ಇರೋದೇ ಒಳ್ಳೆಯದು. ಈ ಕರಿಮಣಿಗಳ ಸವಾಸದಿಂದ ಕೆಲವರು ಜೈಲಿಗೆ ಹೋಗಿದ್ದುಂಟು. ಅದರಿಂದ ಕರಿಮಣಿ ಮಾಲೀಕ ಯಾರು ಗೊತ್ತಿಲ್ಲ. ನಮ್ಮ ಏನು ಶ್ರೀ ಭ್ರಮರಾಂಬ ಸೌಹಾರ್ದ ಪತ್ತಿನ ಬ್ಯಾಂಕ್ ಇದೆ, ಇವತ್ತು ಒಂದು ರಜತ ಮಹೋತ್ಸವ ಬಂದಿದ್ದೆ, ಬಹಳ ಸಂತೋಷ. 8-9 ಬ್ರಾಂಚ್ಗಳನ್ನ ಮಾಡಿದ್ದಾರೆ, ಒಳ್ಳೆ ಸರ್ವಿಸ್ ಸೇವೆಯನ್ನು ಕೊಟ್ಟಿದ್ದಾರೆ. ನಮಗೂ ಬಹಳ ಖುಷಿ ಆಯ್ತು. ಮುಂದಿನ ದಿನಗಳಲ್ಲಿ ಬೆಂಗಳೂರು ಬಂದು ನಿಮ್ಮ ಬ್ರಾಂಚ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದಾರೆ, ಬಹಳ ಸಂತೋಷ. ನೋಡಿ, ಕರಿಮಣಿ ಮಾಲೀಕ ನನಗೆ ಗೊತ್ತಿಲ್ಲ. ಇವತ್ತು ಸರ್ಕಾರ ಸಿದ್ದರಾಮಯ್ಯನವರು, ದಯವಿಟ್ಟು ಅವ್ರನ್ನೋ ಕೇಳಿ, ನನಗೂ ಇದಕ್ಕೂ ಸಂಬಂಧ ಇಲ್ಲ, ಬರ್ತೀನಿ. ಹೊಟ್ಟೋದ್ರು ಸಿದ್ದರಾಮಯ್ಯನವ್ರು ಬರ್ತಾ ಇದ್ರು, ಮೈಕ್ ತಗೊಂಡೋಗಿಡಿದ್ರು. ಸಿದ್ದರಾಮಯ್ಯನವ್ರೆ, ಕರಿಮಣಿ ಮಾಲೀಕ ಯಾರು? ಅದಕ್ಕೆ ಸಿದ್ದರಾಮಯ್ಯನವ್ರು ಹೆಂಗೆ ಹೇಳಿದ್ರು ನೋಡಿ. ಏಯ್ ಹೊಡೇರಿ ಕಪಾಲ್ಕ ಅವ್ರಿಗೆ ಕಳಿಸಾಚಗ ಅವನ್ನ. ಏ ಯಾವ ಹೌದ ಹುಲಿ ಅನ್ನೋದು. ಏಯ್ ಕುಡಿದ್ಬಿಟ್ಟು ಬಂದಿದೀಯ? ನಿಂದೇನೇ ಸಮಸ್ಯೆ? ಧರ್ಮಸ್ಥಳಕ್ಕೆ ಹೋದ್ ನಾನು ಹೆಂಡತಿ ಬಂದೇ ಇಲ್ಲ. ಮೊನ್ನೆ ಆ ಜೊತೆ ಬಟ್ಟೆ ಹಾಕೊಂಡು ಹೋದವಳ ಬಂದೇ ಇಲ್ಲ. ನೀವು ಫ್ರೀ ಬಸ್ ಮಾಡ್ಬಿಟ್ಟು ನಮ್ಮ ಹೆಂಗಸರು ಮನೇಲೇ ಇರ್ತಾ ಇಲ್ಲ. ದಿನ ಬಟ್ಟೆ ಎತ್ಕೊಂಡು ಬ್ಯಾಗ್ ಹತ್ಕೊಂಡು ಹೋಯ್ತಾ ಇರೋದೆ. ಬಾದಾಮಿ, ಬನಶಂಕರಿ, ಕುಕ್ಕೆ ಸುಬ್ರಹ್ಮಣ್ಯ, ಧರ್ಮಸ್ಥಳ ಅಂತ. ಮನೇಲಿ ರೊಟ್ಟಿ ತಿನ್ನೋರಿಲ್ಲ, ರೊಟ್ಟಿ ಮಾಡೋರಿಲ್ಲ. ಏನ್ ಖಾಲಿ ಬಸ್ ಹೋಯ್ತಿದ್ರೆ ಅದಕ್ಕೆ ಓದ್ಕೊಂತಾರೆ. ಡಿಪೋಗೆ ಹೋಯ್ತದೆ ಅಂದ್ರೂ ಇಳಲ್ಲ. ಬಸ್ ಸ್ಟ್ಯಾಂಡಿಗೆ ಬರ್ತಾರೆ, ಮನೆಗೆ ಬರೋ ಮೂಡಿದ್ರು ಬರ್ತಾರೆ. ಖಾಲಿ ಬಸ್ ಬಂದ್ರೆ ನಂದು ಎಲ್ಲಿಗೋ ಹೋಗೋದು ಹತ್ಕೊಂಡು ಹೋಯ್ತಾ ಇರೋದು. ನಾವು ಗಂಡು ಮಕ್ಕಳು ಊಟಕ್ಕೆ ಇಲ್ಲದೆ ತೊಂದರೆ ಆಗ್ಬಿಟ್ಟಿದೆ. ಹೆಂಗಸರು, ನಮ್ಮ ಹೆಂಗಸರು ಮನೇಲಿಲ್ಲ. ಶುಗರ್ ಪೇಷಂಟ್, ಮುದ್ದೆ ಮಾಡೋರಿಲ್ಲ. ಏನ್ ಮಾಡ್ಲಿ ಸಿದ್ದರಾಮಯ್ಯನವ್ರೆ? ಏಯ್ ಇಂದಿರಾ ಕ್ಯಾಂಟೀನ್ ಇಲ್ವೇನೆಯ? ಹೋಗ 5 ರೂಪಾಯಿ ಕೊಟ್ಬಿಟ್ಟು ಊಟ ಮಾಡು. ಅಲ್ಲಪ್ಪ, ಪಾಪ ನಮ್ಮ ಹೆಂಗಸರಿಗೆ ಫ್ರೀ ಬಸ್ ಮಾಡಿರೋದ್ರಿಂದ ಕೆಲವೊಂದು ಸ್ಥಳಗಳನ್ನ ಅವ್ರು ನೋಡಿಲ್ಲ, ಗಂಡಸರು ಕರ್ಕ ಹೋಗಿಲ್ಲ. ಅದಕ್ಕೆ ಪಾಪ ಅವರೆಲ್ಲ ಹೋಗ್ತಾರೆ ಗುಂಪು ಮಾಡ್ಕೊಂಡು, ಅವ್ರ ಮನೆಗೆ 2 ಸತಿ ಹೋಗ್ತಾರೆ ಅಷ್ಟೇ. ಇದೇ ಯೋಜನೆ ಏನಾದ್ರು ಗಂಡಸರಿಗೆ ಮಾಡಿದ್ರೆ, ಫ್ರೀ ಬಸ್ ಯೋಜನೆನ ಗಂಡಸರಿಗೆ ಮಾಡಿದ್ರೆ ಎಲ್ಲ ಗೋವಾಕ್ಕೆ ಹೋಗ್ಬಿಡೋರು ಡೈಲಿ. ಹೌದಲ್ಲ? ಅದಕ್ಕೆ ನಾವು ಯೋಜನೆನ ಗಂಡಸರಿಗೆ ಮಾಡಿಲ್ಲ. ನೋಡಪ್ಪ, ಯಾವನವರು ನೋಡಿಲ್ಲ ಬೀಳ್ತಾವನೆ. ಸಿದ್ದರಾಮಯ್ಯನವ್ರೆ, ನೀವು ಅನ್ನ ಭಾಗ್ಯ ಕೊಟ್ರಿ, ಬಸ್ ಭಾಗ್ಯ ಕೊಟ್ರಿ, ಕ್ಷೀರ ಭಾಗ್ಯ ಕೊಟ್ರಿ, ಕರೆಂಟ್ ಭಾಗ್ಯ ಕೊಟ್ರಿ. ಹಾಗೆ ನಮ್ಮ ಪಕ್ಕದ ಮನೆ ಭಾಗ್ಯ ಕೊಟ್ಟು ಮದುವೆ ಮಾಡಿಸಿ. ನೋ ಮ್ಯಾರೇಜ್ ಸ್ಕೀಮ್. ಈಗಲೇ ಗ್ಯಾರಂಟಿಗಳಿಗೆ ದುಡ್ಡಿಲ್ಲ. ಸ್ವಲ್ಪ ಬಸ್ ಚಾರ್ಜ್, ಎಣ್ಣೆ ರೇಟ್ ಜಾಸ್ತಿ ಮಾಡಿದೀವಿ. ಯಾಕೆ ಹೇಳಿ, ಹೆಂಗಸನ್ ಕೊಡ್ಬೇಕಲ್ಲ ನಿಮ್ ದುಡ್ಡು ನಿಮ್ ಹೆಂಡ್ತಿರ್ಗೆ. ಅದರಿಂದ ಕರಿಮಣಿ ಮಾಲೀಕ ನನಗೆ ಗೊತ್ತಿಲ್ಲ. ಅಲ್ಲಿ ಯಡಿಯೂರಪ್ಪ ಕೂತಾರೆ, ಅವ್ರು ಕೇಳಬಹುದು. ಯಡಿಯೂರಪ್ಪನವ್ರು ಕೂತಿರು ಉಪ್ಪಿಟ್ಟು ಕಾಫಿ ತಿಂತ ಅಲ್ಲೋಗಿ ಮೈ ಕಿತ್ಕೊಂಡು, ಸರ್ ಕುಮಾರಸ್ವಾಮಿ ಅವ್ರು ಕೇಳಿದ್ವಿ, ಸಿದ್ದರಾಮಯ್ಯನವ್ರು ಕೇಳಿದ್ವಿ, ಕರಿಮಣಿ ಮಾಲೀಕ ಗೊತ್ತಿಲ್ಲ ಅಂತವ್ರೆ, ನೀವಾದ್ರೆ ಹೇಳಿ ಸರ್ ಕರಿಮಣಿ ಮಾಲೀಕ ಯಾರು ಅಂದ್ರು. ಅದಕ್ಕೆ ಅವ್ರು ಹೆಂಗ್ ಮಾತಾಡ್ತಾರೆ ನೋಡಿ, ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವರು. ಬಂಧುಗಳೆಲ್ಲ ನಮಸ್ಕಾರ. ಇವತ್ತು ಯಡಿಯೂರಪ್ಪ ಕೈ ನಡೆಸೋದಿಲ್ಲ ಸ್ವಾಮಿ. ನಾನು ಈಗ ಮಾಡಿದಂತ ಸಂದರ್ಭದಲ್ಲಿ ಕೆಲವ್ರಿಗೆ ಈಗಾಗಿದೆ. ಏನ್ ಪ್ರಶ್ನೆ ಸ್ವಾಮಿ ನಿಮ್ ಕೇಳಿರೋದು? ಏನ್ ಕೇಳಿದಿರ ನೀವು ನನ್ನ ಮುಂದೆ ಬಂದು? ಕರಿಮಣಿ ಮಾಲೀಕ ಯಾರು ಅಂತ ಕೇಳ್ತಾರೆ. ನಾಚಿಕೆ ಆಗೋದಿಲ್ವೇನೋ? ನನಗೆ ವಯಸ್ಸಾಗಿದೆ, ರಿಟೈರ್ಡ್ ಲೈಫ್ ಇದೆ. ನನ್ನ ಮುಂದೆ ಬಂದು ಕರಿಮಣಿ ಬಿಳಿಮಣಿ ಅಂತ ನಾಚಿಕೆ ಆಗೋದಿಲ್ಲ? ಈ ಕಾಲದಲ್ಲಿ ಯಾರಿಗೆ ಕರಿಮಣಿ ಹಾಕ್ತಾರೆ? ಎಲ್ಲ ಗೋಲ್ಡ್ ಚೈನ್ ಹಾಕೊಂಡು ಹೇಳ್ತಾರೆ. ಆದ್ರಿಂದ ನನ್ಗೂ ಅದಕ್ಕೂ ಸಂಬಂಧ ಇಲ್ಲ ಸ್ವಾಮಿ. ಆ ಕರಿಮಣಿ ಯಾರು ಹೌದಾವಲಿ ಇರೋದು? ಬಾಯಿ ಮುಚ್ಕೊಂಡು ಕೂತ್ಕೊಳ್ರಿ. ನಾನು ಹೌದಾವಲಿ ಅಲ್ಲ ಸ್ವಾಮಿ, ರಾಜಾವಲಿ, ರಾಜಾವಲಿ, ರಾಜಾವಲಿ. ಎಲ್ಲ ನಮಸ್ಕಾರ ತಾಯಿ, ನಮಸ್ಕಾರ ಮಕ್ಕಳು, ನಮಸ್ಕಾರ. ಈ ಕಡೆ ಹೋಗ್ಬಿಟ್ರು. ಅಂತೂ ಇಂತೂ ಯಾರೋ ಈಗ ಮಕ್ಕಳೆಲ್ಲ ಹೇಳಿದ್ರು, ಆಹಾ ಒನ್ ಮೋರ್ ಅನ್ಬೇಕು ನೀವು. ಚಟಾಪಟ ಚಟಾಪಟ ಬೆಳ್ಳುಳ್ಳಿ ಖಬ. ಆಹಾ, ಈ ಕರಿಮಣಿ ಮಾಲೀಕ ಯಾರು ಹೇಳಮ್ಮ? ಏನ್ ಹೇಳ್ತಾರೆ? ಕರಿಮಣಿ ಮಾಲೀಕ ರಾವುಲ್ಲ ಹಾಕೊಂಡು ಡಾನ್ಸ್ ಬರೀ ರಾವುಲ್ಲ ಅಂತ ಸಿಕ್ಕಿಬಿಟ್ಟ. ಇನ್ನು ಇದಕ್ಕೊಂದು ನ್ಯೂಸ್ ಆಗ್ಬಿಡ್ತು. ಇಡೀ ರಾಜ್ಯವೇ ಖುಷಿ ಪಡುವ ವಿಚಾರ. ಏನು ಬೇರೆ ಯಾವುದೂ ಇಲ್ಲ. ಇದೇ ಕರಿಮಣಿ ಮಾಲೀಕ ಸಿಕ್ಬಿಟ್ಟವನೇ ರಾವುಲ್ಲ. ಬ್ರೇಕಿಂಗ್ ನ್ಯೂಸ್. ಆ ನ್ಯೂಸ್ ನೋಡ್ಬಿಟ್ಟು ನಮ್ಮಲ್ಲಿ ಚಾಮರಾಜಪೇಟೆ ಜಮೀರ್ ಅಹಮದ್ ಖಾನ್ ಅಂತ ಶಾಸಕರಿದ್ದಾರೆ.
ಅಜ್ಜಮಂತ್ರಿಗಳು ಅವ್ರ ಹತ್ರ ಹೋಗಿ ಮೈಕ್ ಹಿಡಿದ್ರು, ಸರ್ ಕುರಿಮಣಿ ಮಾಲೀಕ ಸಿಕ್ಬಿಟ್ಟ ರಾಹುಲ್ ಅಂತ, ಏನ್ ಹೇಳ್ತೀರಾ? ಕಂಗ್ರಾಚುಲೇಷನ್. ಅಬ್ಬಬ್ಬ ಲಾಟ್ರಿ ಏನ್ ಸರ್ ಇದು? ನಮ್ದೇ ಸರ್ಕಾರ ರೀ, 24 ಅವರ್ಸ್ ಕಂಡಿಡಿದಿದ್ದೀವಿ ಕರಿಮಣಿ ಮಾಲೀಕನ್ನ. ಚಪ್ಪಾಳೆ ತಟ್ಬೇಕು ನೀವು, ಚಟ್ಪಟ ಚಟ್ಪಟ. ಅಬ್ಬಬ್ಬ ಲಾಟ್ರಿ ಏನ್ ಸರ್ ಇದು? ನಮ್ಮ ಸ್ಕಿನ್ನಲ್ಲಿ ನೋಡ್ರಿ ಜನ ಹೆಂಗಿದ್ದಾರೆ. ಇಲ್ಲ ನಾವೆಲ್ಲ ದೇಶ ಕಟ್ಟಿರೋದು ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಎಲ್ಲ ಚೆನ್ನಾಗಿರ್ಬೇಕು, ಇಲ್ಲಾಂದ್ರೆ ದೇಶ ಹಾಳಾಗುತ್ತೆ. ಚಪ್ಪಾಳೆ ತಟ್ಬೇಕು, ನೀವೆಲ್ಲ ಒಗ್ಗಟ್ಟಾಗಿರೋಣ. ನಾವು ಯಾವ ಸಂದರ್ಭ ಬಂದ್ರು ಇಷ್ಟು ಹೇಳಿದ್ರು ಮೊಬೈಲ್ ನೋಡ್ತಾ ಇದ್ದಲ್ಲ, ದೇವರೊಳಗೆ ಮಾಡ್ತಾ ನನಗೆ. ಮಿಸ್ಟರ್ ಚಂದ್ರ ಒಳ್ಳೇದೇನಪ್ಪ, ನಿನ್ ಜನ್ಮಕ್ಕೆ ಹೋಗು. ಕಂಗ್ರಾಚುಲೇಷನ್ ನೋಡಿ, ಅವರು ಕಂಗ್ರಾಚುಲೇಷನ್ ಹೇಳ್ಬಿಟ್ಟು ಹೋದ್ರು. ಇನ್ನು ನಮ್ಮ ಮಾಜಿ ಪ್ರಧಾನಿ ದೇವೇಗೌಡರು, ಹಾಲಿ ಪ್ರಧಾನಿ ನರೇಂದ್ರ ಮೋದಿ ಅವರು, ಅಣ್ಣ ಇದೊಂದು ವಾಯ್ಸ್ ಬಂದಾಗ ವಿಡಿಯೋ ಆಫ್ ಮಾಡಿ, ಇದೊಂದು ಆಫ್ ಮಾಡಿ, 2 ನಿಮಿಷ ಇವ್ರದ್ದಾದ್ಮೇಲೆ ಹಾಕಿ. ಯಾಕಂದ್ರೆ ಅಬ್ಜೆಕ್ಷನ್ ಇದೆ ಅದಕ್ಕೋಸ್ಕರ, ಜನಕ್ಕೆ ಇಲ್ಲಿ ಕೇಳ್ತಾರೆ ಬಂದಾಗ ಅದಕ್ಕೋಸ್ಕರ.